ಯಾವಾಗ ತರ್ಸಿದ್ರು ಬರೀ ಪಪ್ಸನ್ ತರಿಸ್ತಾರೆ. ಪಿಜ್ಜಾ ತರ್ಸಕ್ ಆಗಲ್ವಾ ಇವ್ರಿಗೆ? ಕಂದ, ಪಿಜ್ಜಾ ಬೇಕೇನೋ? ಪಿಜ್ಜಾ ಬೇಕರಿಯಿಂದ ತಂದಿದ್ದ ಪಪ್ಸು ಖಾರ ಬನ್ನೆಲ್ಲ ಚೆನ್ನಾಗಿರ್ಲಿಲ್ಲ ಅಂತ ಬೇರೆ ಬೇಕರಿಗೆ ಹೋಗಿ ಸ್ಪೆಷಲ್ ಆಗಿ ಪಪ್ಸ್ ತಂದಿದ್ದೀನಿ. ದಿಮಾಕ್ ಮಾಡ್ತೀಯ? ದಿಮಾಕೋ. ನಿಮ್ಮಪ್ಪ ಮನೆ ಖರ್ಚಿಗೆ ಕೊಡೋ ದುಡ್ಡಲ್ಲಿ ಇಷ್ಟು ತರ್ತಿರೋದೇ ಹೆಚ್ಚು. ಹೀಗೆ ಹೋದ್ರೆ ಪಪ್ಸ್ ಇಟ್ಕೊಳಕ್ ಪೇಪರ್ ಇದೆಯಲ್ಲ, ಅದನ್ನೂ ತರಕ್ಕಾಗಲ್ಲ, ನೆನ್ಪಿಟ್ಕೋ. ಯಾವಾಗ್ಲೂ ದುಡ್ಡಿಲ್ಲ ಅನ್ನೋ ಡ್ರಾಮಾನೇ ಆಯ್ತು. ನಮ್ಮಪ್ಪ ಕೊಡಲ್ಲ, ನೀನ್ ಬಿಡಲ್ಲ. ಏಯ್, ದೊಡ್ಡೋರ್ಗೆ ಹಾಗೆಲ್ಲ ಮಾತಾಡ್ಬಾರ್ದು. ಅಲ್ಲಮ್ಮ ಗಿರಿಜಾ, ಆಗ್ಲಿಂದ ಸ್ಕಂದ ಏನೂ ಮಾತಾಡ್ತಿಲ್ಲ. ಅವನ ಮೇಲೆ ಯಾಕೆ ಮರೆಯಕ್ತಿದ್ಯಾ? ಅಯ್ಯೋ, ಬೇಕ್ರಿಲಿ ಬಸ್ಯ ಮನ್ಸಲ್ಲಿ ಮಾತಾಡ್ಕೊಂಡಿದ್ದು ಕೇಳಿಸ್ತು, ಇಲ್ಲಿ ಸ್ಕಂದ ಮನ್ಸಲ್ಲಿ ಮಾತಾಡ್ಕೊಂಡಿದ್ದು ಕೇಳಿಸ್ತಿದ್ಯಲ್ಲ, ಏನಿದು? ಏನಮ್ಮ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ, ನೀವ್ ತಿನ್ನಿ. ಈ ಸ್ಕಂದಂದು ಅತಿ ಆಯ್ತು. ಅಮ್ಮ ಪಾಪ ಕಷ್ಟಪಟ್ಟು ಉಳಿಸಿರೋ ದುಡ್ಡಲ್ಲಿ ಇಷ್ಟಾರು ತಂದ್ಕೊಟ್ಟಿದ್ದಾರೆ. ಸುಮ್ಮನೆ ಕಣ್ಣು ಗೊತ್ಕೊಂಡು ತಿನ್ನೋದ್ ಬಿಟ್ಟು ಅತಿಯಾಗಿ ಮಾತಾಡ್ತಾನೆ. ಪ್ರಾಣಿ, ನನ್ ಗಂಡ ನಿನ್ನ ಸುಮ್ಮನೆ ಪಂಡ್ರಿ ಬಾಯಿ ಅಂತ ಅನ್ನಲ್ಲ ಕಡೆ. ನೀ ನಿಜವಾಗ್ಲೂ ಅಷ್ಟು ದೊಡ್ಡ ಮನ್ಸಿನ ಹೆಣ್ಣೆ. ಯಾಕಮ್ಮ, ಏನಾಯ್ತು? ನೀನೇನಾದ್ರೂ ಅನ್ಕೊಂಡೇನೆ? ಕೊಟ್ಟಿದ್ನ ಕಣ್ಣು ಗೊತ್ಕೊಂಡು ತಿನ್ನೋದ್ ಬಿಟ್ಟು ಅತಿಯಾಗಿ ಮಾತಾಡ್ತಾನೆ ಅಂತ ಸ್ಕಂದಂಗ್ ಬೈತಿದ್ದೆ ಅಷ್ಟೇ. ಪ್ರಾಣಿ ಅನ್ಕೊಂಡಿದ್ದು ಕೇಳಿಸ್ತಿದೆ. ಹೊತ್ಕೋತಾರೆ. ಅವನ್ಗೋಗಿ ಬಿಸಾಕೋತಾರ ಇರೋ ಪಪ್ಸ್ನ ಕಣ್ಗೊತ್ಕೊಂಡ್ ತಿಂದ್ರೆ ಬ್ಯಾಕ್ಟೀರಿಯಾ ಬಾಡಿ, ವಿಕ್ಟೋರಿಯಾಗೆ ಗಾಡಿ. ಸ್ಕಂದ, ವಯಸ್ಸಿಗೆ ಮೀರಿದ್ ಮಾತಾಡ್ತಿದ್ಯಾ ನೀನು? ಅಮ್ಮ ಗಿರಿಜಾ, ಏನಾಗಿದ್ಯಮ್ಮ ನಿನಗೆ? ಪಾಪ ಅವನೇನೂ ಮಾತಾಡದೆ ಸುಮ್ಮನೆ ಕೂತಿದ್ದಾನೆ. ನೀನು ಯಾಕಮ್ಮ ಅವನು ಬೈತಿದ್ಯಾ? ಯಾಕೋ ತುಂಬಾ ವಿಚಿತ್ರವಾಗಿದೆಯಲ್ಲ. ಯಾವುದಕ್ಕೂ ಒಂದ್ಸಲ ಚೆಕ್ ಮಾಡ್ಬಿಡ್ತೀನಿ. ಮಾವ, ನಿಮ್ಮ ಮನಸ್ಸಲ್ಲಿ ಯಾವುದಾದ್ರೂ ನಂಬರ್ ಅನ್ಕೊಳ್ಳಿ. ಆಯ್ತಮ್ಮ. ಮುಂದಿನ ಗುರಿ ಸೆಂಚುರಿ 100. ಮುಂದಿನ ಗುರಿ ಸೆಂಚುರಿ 100. ಸ್ಕಂದ, ನಿನ್ ಮನ್ಸಲ್ಲೇ ಏನಾದ್ರೂ ಓದ್ಕೋ. ಫಂಕ್ಷನ್ಸ್ ಆಫ್ ಸ್ಟೆಮ್. ಫಂಕ್ಷನ್ಸ್ ಆಫ್ ಸ್ಟೆಮ್. ಅಮ್ಮ, ನನ್ನ ಮನ್ಸಲ್ಲಿ ಯಾವ್ದಾದ್ರು ಒಂದು ಹಾಡು ಹೇಳ್ಕೋತೀನಿ, ಕಂಡಿಡಿ. ಪ್ರಾಣಿ ಮನ್ಸಲ್ಲೇ ಹಾಡ್ಕೊಂಡಿದ್ದು, ಮಾವ ಮನ್ಸಲ್ಲಿ ನಂಬರ್ ನೆನ್ಸ್ಕೊಂಡಿದ್ದು, ಸ್ಕಂದ ಮನ್ಸಲ್ಲೇ ಓದ್ಕೋತಾ ಇದ್ದಿದ್ದು, ಇದೆಲ್ಲ ನನಗೆ ಗೊತ್ತಾಗ್ತಾ ಇತ್ತು. ನಂಗೇನಾದ್ರೂ ಸ್ಪೆಷಲ್ ಪವರ್ ಬಂದಿದ್ಯಾ? ಬೆನ್ನೋಗೆ ಅಂತ ಡಾಕ್ಟ್ರು ಒಂದು ಪವರ್ಫುಲ್ ಮಾತ್ರೆ ಕೊಟ್ರು. ಇದೇನಾದ್ರೂ ಅದರ ಸೈಡ್ ಎಫೆಕ್ಟ್ ಇರ್ಬೋದಾ? ಚಚೆ, ಇಲ್ಲ. ಪವರ್ಫುಲ್ ಮಾತ್ರೆ ತಗೊಂಡ್ರೆ ನಿದ್ದೆ ಜಾಸ್ತಿ ಬರುತ್ತೆ. ಆದ್ರೆ ಬೇರೆಯವ್ರ ಮನ್ಸಲ್ಲಿ ಅನ್ಕೊಂಡಿದ್ದು ನನಗೆ ಕೇಳಿಸೋ ಹಾಗಾಗ್ತಿದೆಯಲ್ಲ, ಇದು ಹೇಗೆ ಸಾಧ್ಯ ಅಂತ. ದೇವ್ರೆ, ನನ್ನ ಒಳಗಡೆ ಏನಾದ್ರೂ ಮೋಹಿನಿ ಬಂದು ಸೇರ್ಕೊಂಡ್ಬಿಟ್ಟಿದ್ಯಾ? ಚಚೆ, ಇಲ್ಲ. ನಾನೆಷ್ಟು ಪೂಜೆ ವ್ರತ ಅಂತ ಮಾಡ್ತೀನಿ, ಅದೆಲ್ಲ ನನ್ನ ಹತ್ರನೂ ಸುಳಿಯಲ್ಲ. ಆದ್ರೂ ಈ ಪವರ್ ನನಗೆ ಹೇಗೆ ಬಂತು? ಆದ್ರೂ ಇದೊಂಥರ ಚೆನ್ನಾಗಿದೆ. ಬೇರೆಯವ್ರ ಮನ್ಸಲ್ಲಿ ಏನ್ ಅನ್ಕೋತಿದ್ದಾರೆ ಅಂತ ಯಾರಿಗೂ ಗೊತ್ತಾಗಲ್ಲ. ಅಂಥದ್ರಲ್ಲಿ ನನಗೆ ಈ ಪವರ್ ಬಂದಿದೆ. ಈಗ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ಸುಲಭವಾಗಿ ಗೊತ್ತಾಗುತ್ತೆ. ಬಂದಿದ್ದೆಲ್ಲ ಬರ್ಲಿ, ಆ ಭಗವಂತನ ದಯೆ ಬಂದಿರ್ಲಿ ಅಷ್ಟೇ. ಕ್ಷಮಿಸಿ, ಬೆನ್ನೋವಿದೆ, ಎದ್ದೇಳಕ್ಕಾಗಲ್ಲ. ಪರವಾಗಿಲ್ಲ ಮೇಡಮ್. ಶಿವ್ ಸರ್ ಬಾಂಬೆ ಹೋಗಿದಾರಂತೆ. ಹೌದು, ನಿಮಗೆ ಗೊತ್ತು? ಇವ್ರು ಅಷ್ಟೆಲ್ಲ ಹೇಳ್ತಿದ್ದಾರೆ ಅಂದ್ರೆ ಗೊತ್ತಿಲ್ಲದೆ ಇರುತ್ತಾ? ಕರೆಕ್ಟ್ ಹೇಳಿದ್ರಿ ಮೇಡಮ್. ನಾವು ಶಿವ್ ಸರಿಗೆ ಕಾಲ್ ಮಾಡಿದ್ವಿ, ಬರೋದ್ ಲೇಟ್ ಆಗುತ್ತೆ, ನೀವು ಹೋಗಿ ಬನ್ನಿ ಅಂತ ಹೇಳಿದ್ರು. ಅದಕ್ಕೆ ನಾವಿಬ್ರು ಬಂದ್ವಿ. ಅವ್ರು ಹೇಳಿದ್ದು ಮಾವಿನ ಹಣ್ಣು, ನಾವು ನೋಡ್ತಿರೋದು ಮಾವಿನ ಹಣ್ಣು.
ಅಂದ್ರೆ ಅವ್ರು ನೀವು ಹೇಗಿದ್ದೀರಾ ಅಂತ ಹೇಳಿದ್ರು ಹಾಗೆ ಇದ್ದೀರಾ ಅಂತ ಹೇಳ್ತಿದ್ದಾರೆ ಅವರು. ನಮ್ಮ ಸಂಸ್ಕಾರ ಸಂಪ್ರದಾಯ ಬದಲಾಗೋದಿಲ್ಲ. ಬಂದವ್ರಿಗೆ ನಮ್ಮ ಕೈಲಾದ ಆತಿಥ್ಯ ಮಾಡ್ತೀವಿ. ಆದರೆ ಅನ್ಯಾಯ ಆದರೆ ಸುಮ್ಮನೆ ಬೇಡಲ್ಲ. ಇದೇ ನಮ್ಮ ರೂಲ್ಸು. ರೂಲ್ಸ್ ಇರೋದೇ ಬ್ರೇಕ್ ಮಾಡಕ್ ತಾತ. ಮನೆ ಮಠನ ಮಾರ್ಕೋಬೇಕು ಅಂತ ರೂಲ್ಸ್ ನಮ್ದು. ನಮ್ಮ ಯಜಮಾನ್ರು ಏನಾದರೂ ನಿಮಗೆ ದುಡ್ಡು ಕೊಡೋದಿತ್ತಾ? ಚೆ ಹಾಗೇನಿಲ್ಲ, ನಾವೇ ಕೊಡಕ್ ಬಂದ್ವಿ. ನೀವು ದುಡ್ಡು ಕೊಡೋಕೆ ಬಂದಿದ್ದೀರಾ? ನಮ್ ಶಿವ ಸರ್ ಇದಾರಲ್ಲ, ಒಂದು ಬಿಸ್ನೆಸ್ಗೆ ಅಂತ ಅಮೌಂಟ್ ಇನ್ವೆಸ್ಟ್ ಮಾಡಿದ್ರು. ಯಾರಿಗೂ ಹೇಳ್ಬೇಡ ಕೃಷ್ಣ, ಹೆಂಡತಿ ಗೊತ್ತಾದ್ರೆ ಸುಮ್ಮನೆ ಬೈತಾಳೆ ಅಂತ ಹೇಳಿದ್ರು. ಹೆಂಡತಿಗೆ ಎದುರದೇ ಇರೋರು ಯಾರಿದ್ದಾರೆ ಹೇಳಿ? ಲಾಭ ಬಂದಾಗ ಹೇಳೋಣ ಅಂತ ಹೇಳಿದ್ರು. ಇವಾಗ 500 ರೂಪಾಯಿಗೆ 5,000 ಲಾಭ ಬಂದಿದೆ. ಅದಕ್ಕೆ ಕೊಟ್ಟೋಗೋಣ ಅಂತ ಬಂದ್ವಿ. ತಗೊಳ್ಳಿ, ಇದರಲ್ಲಿ 5,000 ಇದೆ, ಎಣಿಸ್ಕೊಳ್ಳಿ. 5,000 ಲಾಭನಾ? ಹೌದು, ಇದು ಎರೆಹುಳ. ಇದನ್ನ ಗಾಳಕ್ ಹಾಕಿನೇ ತಾನೆ ಮೀನ್ ಹಿಡಿಯೋದು. ಇದು ಯಾವ ಬಿಸ್ನೆಸ್ ಅಂತ ತಿಳ್ಕೊಬೋದಾ? ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತು, ಅದಕ್ಕೆ ಕೇಳಿದೆ. ಆಹಾ, ಕಾಸು ನೋಡಿದ ತಕ್ಷಣ ಹೆಂಗ್ ಬಾಯ್ ಬಿಡ್ತಾ ಇದ್ದಾವೆ. ನಿಮಗೆಲ್ಲ ಇದೆ ಹಬ್ಬ.